ಓಂ ನಮ ಶಿವಾಯ. ಸ್ವಾಮಿ ಗುರುಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಬೆಳಗಿನ ಜಾವ 3ರಿಂದ 4 ನಡುವೆ ನಿದ್ದೆಯಿಂದ ಎಚ್ಚರ ಆಗ್ತಾ ಇದ್ದರೆ ಅದು ನಿಮಗೆ ಪ್ರಕೃತಿ ಕೆಲವು ಸಂದೇಶವನ್ನು ನೀಡ್ತಾ ಇದೆ ಅಂತ ಅರ್ಥ. ಅದ್ರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೆ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಒಳ್ಳೊಳ್ಳೆ ವೀಡಿಯೋವನ್ನು ಹಾಕ್ತೇನೆ. ನಿಮಗೆ ತುಂಬಾ ಅದು ಉಪಯುಕ್ತವಾಗಿರುತ್ತೆ ಅಂಥ ವೀಡಿಯೋಗಳನ್ನು ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನೇ ಸಮಸ್ಯೆ ಇದ್ದರೂ, ವೈಯಕ್ತಿಕ ಸಮಸ್ಯೆ ಇದ್ದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ನಮೂದಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೆಂಟ್ರಲ್ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಹಾಗೆಯೇ ಕೆಲವರು ಬರೀ ಡೇಟ್ ಆಫ್ ಬರ್ತನ್ನು ಮಾತ್ರ ಹಾಕ್ತೀರಿ, ಏನು ಅಂತ ಹಾಕೋದಿಲ್ಲ. ಅಂಥವರಿಗೆ ಉತ್ತರ ಕೊಡೋಕ್ಕೆ ಆಗಲ್ಲ. ಯಾರು ಸಮಸ್ಯೆಯನ್ನು ಬರೆದು ಕಳಿಸ್ತಾರೆ ಅಂಥವರಿಗೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಸಮಯದ ಅಭಾವ ಇದ್ದರೂ ಕೂಡ ಪ್ರತಿಯೊಬ್ಬರಿಗೂ ಉತ್ತರ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಪ್ರಯತ್ನ ಪಡೋದು ಮಾತ್ರ ಅಲ್ಲ, ಖಂಡಿತವಾಗ್ಲೂ ನಾನು ಹಾಕ್ತೇನೆ ಅದಕ್ಕೆ ತಕ್ಕ ಪರಿಹಾರ. ಹಾಗೇನೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ನೀವು ಕೇಳಬಹುದು, ಅಥವಾ ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕೇಳಬಹುದು. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಹಾಗೂ ಕುಲಗುಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಬೆಳಗಿನ ಜಾವ 3 ಗಂಟೆಗೆ ನಿದ್ರೆಯಿಂದ ಎಚ್ಚರ ಆಗ್ತಾ ಇದೆಯಾ, ನಿಮಗೆ ಪ್ರಕೃತಿ ಕೊಡ್ತಾ ಇರುವ ಒಂದು ಸಂದೇಶ. ಏನಾದರೂ ಪಟ್ಟಂತ 3ರಿಂದ 4 ಒಂದು ಸಮಯದಲ್ಲಿ ಏನಾದರೂ ಎಚ್ಚರಿಕೆ ಆದರೆ ಅದರ ಅರ್ಥ ಹೇಳ್ತೇನೆ. ಮುಂಚೆಯೇ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ 3ರಿಂದ 4 ನಡುವೆ ಹಠಾತ್ ನಿದ್ರಾಹೀನತೆ ತುಂಬ ಸಾಮಾನ್ಯವಾಗಿದೆ. ಜನರು ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಅಲಾರಾಮ್ ಅಥವಾ ಎಚ್ಚರವಿಲ್ಲದೆ ಎಚ್ಚರಗೊಳ್ಳುವಂಥದ್ದು ನಿಮಗೂ ಆಗ್ತಾ ಇದ್ದರೆ ಗಾಬರಿ ಪಡುವ ಅಗತ್ಯ ಇಲ್ಲ. ಬೆಳಗಿನ ಜಾವ ನಿದ್ದೆಯಲ್ಲಿ ನಿಮಗೆ ಎಚ್ಚರ ಆಗ್ತಾ ಇದ್ದರೆ ನೀವು ಸಂತೋಷವಾಗಿರಬೇಕು. ಏಕೆಂದರೆ ಜ್ಯೋತಿಷ್ಯದಲ್ಲಿ ಇದನ್ನು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ನಾನು ಯಾವತ್ತೂ ಹೇಳ್ತೇನೆ, ಬ್ರಾಹ್ಮಿ ಮುಹೂರ್ತ ನಿಮಗೆ ಅದು ಕೂಡ ಇದು ಏನು 3ರಿಂದ 4 ನಡುವೆ ನಿದ್ದೆಯಿಂದ ಎಚ್ಚರ ಆಗ್ತಾ ಇದ್ದರೆ ಪ್ರಕೃತಿಯು ನಿಮಗೆ ಕೆಲವು ಸಂದೇಶಗಳನ್ನು ನೀಡ್ತಾ ಇದೆ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು ಅಂತ ಜ್ಯೋತಿಷ್ಯರೇ ಹೇಳಿರುವಂಥದ್ದು. ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂಥದ್ದು, ಜ್ಯೋತಿಷ್ಯರು ಕೂಡ ಹೇಳುವಂಥದ್ದು. ಮುಂಚಾನೆ 3ರಿಂದ 4 ಗಂಟೆಗಳ ನಡುವಿನ ಸಮಯದಲ್ಲಿ ಎದ್ದೇಳಬೇಕು ಅಂತ ಪ್ರಕೃತಿ ಹೇಳ್ತಾ ಇದೆ. ಈ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ, ಏಕೆಂದರೆ ಈ ಸಮಯದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ. ಇದರ ಸದುಪಯೋಗ ಪಡೆದು ಜೀವನವನ್ನು ಸುಧಾರಿಸಿಕೊಳ್ಳಬಹುದು. ಈ ಸಮಯದಲ್ಲಿ ನಿದ್ರೆಯಿಂದ ಎದ್ದರೆ ನೀವು ಎದ್ದು ನಿಮ್ಮ ನೆಚ್ಚಿನ ದೇವರನ್ನು ಪ್ರಾರ್ಥಿಸಿ, ಅಥವಾ ಅವರು ನಿಮಗೆ ಏನಾದರೂ ದಾರಿ ತೋರಿಸಿದರೆ ಈ ಸಮಯದಲ್ಲಿ ಇದರಿಂದ ನೀವು 5 ಪಟ್ಟು ಪ್ರಯೋಜನ ಪಡೆಯುವಂಥದ್ದು. ನಿಮಗೆ ಏನೂ ಅರ್ಥವಾಗದಿದ್ದರೆ ನೀವು ಶಾಂತವಾಗಿ ಕುಳಿತು ನಿಮ್ಮ ನೆಚ್ಚಿನ ದೇವತೆಯ ಹೆಸರನ್ನು ಜಪಿಸಬಹುದು. ಇದು ಕೂಡ ಅಷ್ಟೇ ಫಲಪ್ರದವಾಗಿದೆ ಅಂತಲೇ ಹೇಳಬಹುದು. ಅನೇಕ ಜನರು ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದಾರೆ. ಹಾಗಾದರೆ ಇದು ನಿಮಗೆ ಯಾವಾಗಲೂ ಸಂಭವಿಸಿದರೆ ನಿಮ್ಮ ದೇಹವನ್ನು ನೀವು ಪರಿಶೀಲಿಸಬಹುದು. ನಿಮಗೆ ಸಮಸ್ಯೆ ಇದೆ ಅಂತ. ಸಮಸ್ಯೆ ಇದ್ದರೆ ನಿದ್ರೆಯಿಂದ ಎಚ್ಚರ ಆಗ್ತಾ ಇದ್ದರೆ ಪ್ರಕೃತಿ ನಿಮ್ಮೊಂದಿಗೆ ಸಂಪರ್ಕ ಹೊಂದಲು ಬಯಸುತ್ತೆ ಅಂತ ಅರ್ಥ ಮಾಡಿಕೊಳ್ಳಿ. ಹಾಗೆಯೇ ಈ ಸಮಯವನ್ನು ನೀವು ಸದುಪಯೋಗಪಡಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಕಾಣುವಿರಿ ಅಂತ. ವ್ಯಕ್ತಿಯು ಸಕಾರಾತ್ಮಕ ಶಕ್ತಿ, ಗೌರವ, ಪ್ರತಿಷ್ಠೆಯೊಂದಿಗೆ ಜೀವನದಲ್ಲಿ ಪ್ರಗತಿಯನ್ನು ಪಡೆಯುತ್ತಾನೆ. ಅಂದರೆ ಇದರ ಬಗ್ಗೆ ಹೇಳ್ತಾನೆ, ನಿಮಗೆ ಏನಾದರೂ ಈ ಒಂದು ಸಮಯದಲ್ಲಿ ಹಠಾತ್ತನೆ ನಿದ್ರಾಹೀನತೆ ಅಂತ ಹೇಳೋದಕ್ಕಿಂತ ಹಠಾತ್ತನೆ ಎಚ್ಚರಿಕೆ ಆಗುತ್ತೆ ದಿನಾಲು, ಆಗ ನೀವು ಭಯಪಡಬೇಡಿ. ಎದ್ದು ಕೂತ್ಕೊಳ್ಳಿ, ಜಪ ಮಾಡಿ, ದೇವರನ್ನು ಎನಿಸಿ. ನಿಮಗೆ ಏನು ವಿಶ್ವಾಸ ಇದೆ, ನಿಮ್ಮದು ಏನು ದೇವರ ಬಳಿ ಕೇಳ್ಕೊಳ್ಳೋಕ್ಕಿದೆ, ಖಂಡಿತವಾಗ್ಲೂ ಆ ಸಮಯದಲ್ಲಿ ಬೇಡಿಕೊಂಡ್ರೆ ಖಂಡಿತವಾಗ್ಲೂ ಅದು ಹಾಗೇ ಆಗುತ್ತೆ ಜೀವನದಲ್ಲಿ. ಅಂದರೆ ಈ ಬ್ರಹ್ಮ ಮುಹೂರ್ತ ಏನಿದೆ ಅದು ದೇವರ, ಅಂದರೆ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಹಗಲು ಹೊತ್ತಿನಲ್ಲಿ ನೀವು ರೋಡಲ್ಲಿ ಹೋಗೋದಕ್ಕಿಂತ ವೆಹಿಕಲ್ ಓಡಿಸ್ಕೊಂಡು ಹೋಗ್ತಾ ಇರ್ತೀರಿ, ಅದು ಯಾವುದೇ ಆಗಿರಲಿ. ರಾತ್ರಿ ಓಡಿಸ್ಕೊಂಡು ಹೋಗೋದಕ್ಕೆ ತುಂಬ ವ್ಯತ್ಯಾಸ ಇದೆ. ಹಗಲಿನಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ರಾತ್ರಿ ಶಾಂತವಾಗಿರುತ್ತೆ ಅಲ್ವಾ. ಆಗ ನಾವು ಬೇಗ ಒಂದು ಕಡೆ ಹೋಗಿ ಮುಟ್ಬೋದು. ನಾವು ಹೋಗುವ ಯಾವುದೋ ಒಂದು ಸ್ಥಳಕ್ಕೆ ಬೇಗ ಮುಟ್ಬೋದು. ಹಗಲು ಹೊತ್ತಲ್ಲಿ ತುಂಬ ಟ್ರಾಫಿಕ್ ಇರೋದ್ರಿಂದ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಲಿಕ್ಕೆ ತುಂಬ ಶ್ರಮ ಪಡ್ತೇವೆ ಅಲ್ಲ, ಅಷ್ಟು ಸಾಕಾಗಿ ಹೋಗುತ್ತೆ. ಹಾಗೆಯೇ ದೇವರು ಹಗಲು ಹೊತ್ತಲ್ಲಿ ತುಂಬ ಎಲ್ಲರೂ ದೇವರ ಹತ್ರ ಕೇಳ್ಕೊಳ್ತಾ ಇರ್ತಾರೆ, ನಮಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ರಾತ್ರಿ ಏನಿರುತ್ತೆ, ತುಂಬ ಮಂದಿ ಅಂದರೆ ಆ ಟೈಮಲ್ಲಿ ಯಾರೂ ಅಷ್ಟಾಗಿ ಎದ್ದಿರುವುದಿಲ್ಲ, ತುಂಬಾ ಶಾಂತವಾಗಿರುತ್ತೆ. ಆಗ ನಾವು ಏನು ಕೇಳಿಕೊಂಡ್ರು ದೇವರು ಅದನ್ನು ನೆರವೇರಿಸ್ತಾರೆ. ದೇವರಿಗೆ ಅದು ನಾವು ನಮ್ಮ ಪ್ರಾರ್ಥನೆಯನ್ನು ಆದಷ್ಟು ಬೇಗ ಅದು ನೆರವೇರಿಸೋಕ್ಕೆ ಅದು ಒಂದು ದಾರಿ ಮಾಡಿಕೊಡುತ್ತೆ. ಹಾಗೆಯೇ ನಮ್ಮ ಒಂದು ವಿಶ್ವಾಸ ಏನಿರುತ್ತೆ ಅದು ಫುಲ್ಫಿಲ್ ಆಗುತ್ತೆ. ಏನೇ ಒಂದು ನಿಮಗೆ ಬೇಕಿದ್ದರೂ ಕೂಡ ಆ ಟೈಮಲ್ಲಿ ಕೇಳ್ಬೋದು, ಖಂಡಿತವಾಗ್ಲೂ ಆಗುತ್ತೆ. ಬ್ರಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಏನಿರುತ್ತೆ ಅದು ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಅದು 3ರಿಂದ 5:30 ತನಕ, ಅಂದರೆ ಸೂರ್ಯ ಉದಯಿಸೋದಕ್ಕಿಂತ ಮುಂಚೆ, ಅಂದರೆ ಒಂದು 5:30 ಅಂತ ಇಟ್ಕೊಳ್ಳಿ. ಅದಕ್ಕಿಂತ ಮೊದಲು 3ರಿಂದ 5:30 ಒಳಗಡೆ ನಿಮಗೆ, ಅಥವಾ ಎಸ್ಪೆಷಲಿ 3ರಿಂದ 4 ಗಂಟೆ ಒಳಗಡೆ ಏನಾದರೂ ಈ ಥರ ಎಚ್ಚರಿಕೆ ಆದಾಗ ನೀವು ಏನು ಭಯಪಡಬೇಡಿ. ಆದಷ್ಟು ನಿಮಗೆ ಏನು ಕೇಳ್ಕೊಳ್ಳಿಕ್ಕೆ ಬರ್ತಿದ್ರೂ ಕೂಡ
ಹಾಗೇ ನಿಮ್ಮ ಇಷ್ಟದ ದೇವರನ್ನು ಯಾರನ್ನು ನೀವು ಜಾಸ್ತಿಯಾಗಿ ನಂಬ್ತೀರಿ ಅವರ ಒಂದು ಜಪವನ್ನು ಮಾಡಿ, ಅವರ ನಾಮಸ್ಮರಣೆ ಮಾಡಿ, ಅವರ ಒಂದು ಮಂತ್ರವನ್ನು ಜಪಿಸಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ.